ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನೋಡಿ ಇವತ್ತು ಸ್ವಲ್ಪ ಮೇಕೆ ಪಾಪ ಸೊಪ್ಪಿರಲಿಲ್ಲ, ಏನಿರಲಿಲ್ಲ. ಅಂದರೆ ಸೊಪ್ಪು ಹಾಕಿದ್ರು, ನಮ್ಮ ಅವರೆಲ್ಲ ಹೊಲ್ದಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ನಾನು ಸೊಪ್ಪು ಬೇರೆ ಇರಲಿಲ್ಲ, ಸೊಪ್ಪು ತಗೊಬರೋಕ್ಕೆ ತುಂಬ ದೂರ ಹೋಗಬೇಕು. ಅದಕ್ಕೆ ಸ್ವಲ್ಪ ಹುಲ್ಲಿತ್ತಲ್ಲ ಅಂತ, ಹುಲ್ಲು ಇದ್ರೆ ಚೆನ್ನಾಗಿ ತಿಂತವೆ ನಮ್ಮ ಮೇಕೆಗಳು. ಅದಕ್ಕೆ ಹುಲ್ಲಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಹುಲ್ಲು ಕುಯ್ಯೋಣ ಅಂತ ಕುಯ್ತಾ ಇದ್ದೀನಿ. ಆಮೇಲೆ ಅವ್ರು ಬಂದಮೇಲೆ ಸೊಪ್ಪು ಕಟ್ತಾರೆ. ಆಗಲೇ 11:30 ಆಗೋಗಿತ್ತು. ಪಾಪ ಅವಕ್ಕೂ ನಮ್ಮ ಥರನೇ ಬಾಯಿ ಹರ್ಕೊಂಡಿರ್ತಾವಲ್ಲ, ಸ್ವಲ್ಪ ಊಟ ಎಲ್ಲ ಬೇಕಲ್ಲ ಅವಕ್ಕೂನು. ಅದಕ್ಕೆ ನೀರು ಇಟ್ಟಿದ್ದೆ ಆವಾಗಲೇ. ಒಂದು ಸ್ವಲ್ಪ ಹುಲ್ಲು ಕುಯ್ದು ಹಾಕಿದ್ರೆ ತಿಂತಾಯಿರ್ತವೆ. ಹಂಗೂ ಒಂದೆರಡು ಕಡ್ಡಿ ಕುಯ್ದು ಹಾಕ್ತೆ ತಿಂತಾವೋ ಇಲ್ವೋ ಅಂತ ಕುಯ್ದು ಹಾಕಿದ್ನಲ್ಲ, ಅದನ್ನೆಲ್ಲ ತಿನ್ಕೊಂಬಿಟ್ಟಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಕುಯ್ದು ಹಾಕೋಣ, ಇಲ್ಲೆಲ್ಲ ಬರೀ ಹುಲ್ಲೇ ಇತ್ತಲ್ಲ, ಸ್ವಲ್ಪ ಫ್ರೆಶ್ ಆಗಿತ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಕುಯ್ದು ಹಾಕೋಣ ಅಂತ ಕುಯ್ದು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ಹಿಂಗೆ ಹಿಡ್ಕೊಂಡು, ಅದು ಅಷ್ಟಾಗಿ ಹುಲ್ಲೇನು ಇರಲಿಲ್ಲ, ಸ್ವಲ್ಪ ಗರಿ ಗರಿ ಕಾಣಿಸಿರೋ ಮಾತ್ರ ನೀಟಾಗಿ ಈ ಥರ ಕುಯ್ಕೊಬೇಕು. ಕುಯ್ಕೊಂಡು ಅದ್ರ ಮುಂದೆ ಹಾಕಿದ್ರೆ ಅದು ತಿಂತಾ ಹೋಗುತ್ತೆ ಪಾಪ. ಅದಕ್ಕೆ ಅಂತ ಕುಯ್ಯೋಣ ಅಂತ ಕುಯ್ತಾ ಇದ್ದೀನಿ. ಅವರೆಲ್ಲ ಬಂದಮೇಲೆ ಬೇಕಿದ್ರೆ ಸೊಪ್ಪು ಬೇಕಿದ್ರೆ ಕಟ್ತಾರೆ. ಅದಕ್ಕೋಸ್ಕರ ಅಷ್ಟೋವರೆಗೂ ಪಾಪ ಬಾಯಿ ಆಡ್ತಿರ್ಲಿ ಅಂದ್ಬಿಟ್ಟು ಸ್ವಲ್ಪ ಹುಲ್ಲನ್ನು ಕುಯ್ಕೊಂಡೋಗಿ ಅದ್ರ ಮುಂದಕ್ಕೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡಿ ಇವೆರಡು ಮಲಗಿದ್ದು ಪಾಪ ಸೊಪ್ಪು ನೋಡಿ ಎಲ್ಲ ಒಣಗೋಗಿತ್ತು, ಬಾಡೋಗಿತ್ತು. ನನಗೂ ಪಾಪ ಅಯ್ಯೋ ಪಾಪ ಅನಿಸ್ತಿತ್ತು. ಏಕೆಂದರೆ ಅವಕ್ಕೂ ಊಟ ನಮ್ಮ ಥರನೇ, ಅವು ಮೂಕ ಪ್ರಾಣಿಗಳು ಬೇರೆ ಪಾಪ. ಅವು ಊಟನ ಬಾಯ್ಬಿಟ್ಟು ಕೇಳಲ್ವಲ್ಲ, ಅದಕ್ಕೋಸ್ಕರ ಸುಮ್ಮನೆ ಮಲಗಿದ್ದ ಪಾಪ. ಆಗ್ಲಿಂದ ಬಡ್ಕೊತಾ ಇತ್ತು ಒಂದು ಮೇಕೆ. ಅದು ಆ ಕಡೆ ಮೇಕೆ ಇದೆಲ್ಲ ಕೆಂಚು ಕಲರು, ಅದು ಏನು ಕೊಟ್ರೂ ತಿನ್ನುತ್ತೆ. ಮುದ್ದೆ ಅನ್ನ ಸಾಂಬಾರೆಲ್ಲ ತಿನ್ನುತ್ತೆ. ಈ ಕಡೆ ಮೇಕೆ ಮಾತ್ರ ತಿನ್ನೋದಿಲ್ಲ. ಇದಕ್ಕೆ ಬರೀ ಹುಲ್ಲು ಸೊಪ್ಪೇ ಆಗಬೇಕು, ಮತ್ತು ನೀರು ಕೂಡ ಸರಿಯಾಗಿ ಕುಡಿಯೋದಿಲ್ಲ. ಆ ಕಡೆದು ಚೆನ್ನಾಗಿ ಕುಡಿಯುತ್ತೆ. ನಾನು ಅರ್ಧ ಬಕೆಟ್ ನೀರು ಇಕ್ಕಿದ್ರೆ ಅರ್ಧ ಬಕೆಟ್ ಪೂರ್ತಿ ಕುಡ್ಕೊಳ್ಳುತ್ತೆ. ಇದು ಒಂದು ಜಗ್ ಕುಡಿಯೋದು ಹೆಚ್ಚು. ನೋಡಿ ಈ ಥರ ನೀಟಾಗಿ ತಿನ್ನಿಸ್ಬಿಟ್ಟು ಮಾತಾಡಿಸ್ಕೊಂಡು ಬರ್ತಾಯಿದ್ದೆ. ಹಾಗೆ ನೋಡಿ ಈ ಥರ ನೀಟಾಗಿ ತಿನ್ನಿಸ್ತಾಯಿದ್ದೆ. ಇದು ಬೇಷನ್ನೇ ಮುಟ್ಟೋಕೆ ಹೋಗ್ತಾಯಿತ್ತು. ನಾನು ಆಮೇಲೆ ನೋಡಿ ಅದನ್ನು ಹೇಳ್ಕೊಳೋಣ ಅಂತ ಹೋಗ್ತಾಯಿದ್ದೆ. ಆಮೇಲೆ ಎಲ್ಲ ಆಯಿತು, ಸೊಪ್ಪೆಲ್ಲ ಹಾಕಿದಾದ್ಮೇಲೆ ತಗೊಂಬಂದೆ ಅದನ್ನು. ಬೇಷನ್ನೆಲ್ಲ ಒಳಗಡೆಗೆ ಇಕ್ಬಿಟ್ಟು ಸ್ವಲ್ಪ ಹೂವು ಬಿಡಿಸೋಣ, ನಾಳೆ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕನಕಾಂಬರ ಎಲ್ಲ ಬೇಕಿತ್ತು. ನೋಡಿ ಈ ರೋಸ್ ಗಿಡದಲ್ಲಿ ರೋಸ್ ಗಿಡಕ್ಕೆ ತುಂಬಾ ರೋಸೇ ಬಿಟ್ಟೈತೆ. ಅಂದರೆ ಚಿಕ್ಕ ಚಿಕ್ಕ ರೋಸ್ ಅಂತಾರಲ್ಲ, ಆ ಥರ ರೋಸು. ಈ ಗಿಡದಲ್ಲಿ ಆಗಲೇ ಕನಕಾಂಬರ ಬಿಡಿಸಿದ್ದೆ. ಒಂದು 4, 5, 6 ಗಿಡ ಇರ್ಬೋದು. 6 ಗಿಡದಲ್ಲೂ ಕನಕಾಂಬರ ಬಿಡಿಸೋಣ ಅಂತ ಬಿಡಿಸ್ತಾಯಿದ್ದೆ. ಆಗಲೇ ಟೈಮ್ 12:30 ಆಗಿತ್ತು. 12:30ಯಲ್ಲಿ ಬಿಸಿಲಿತ್ತು, ಆದರೂ ಕೂಡ ಸ್ವಲ್ಪ ಬಿಡಿಸ್ಕೊಂಬಿಡೋಣ, ನಾಳೆಗೆ ಟೈಮ್ ಸಿಕ್ಕಲ್ಲ. ನಾಳೆ ಎಲ್ಲ ಒರೆಸಿ ಇವತ್ತೇ ಒರೆಸಿ ಇಟ್ಕೊಂಬಿಟ್ರೆ ನಾಳೆಗೆ ಊರಿಗೆ ಬೇರೆ ಹೋಗೋದಿತ್ತು. ಅದಕ್ಕೋಸ್ಕರ ಇವತ್ತೇ ಎಲ್ಲ ಒರೆಸಿ ಇಟ್ಕೊಂಬಿಟ್ರೆ ನಾಳೆಗೆ ಹೋಗ್ಬೋದು ಅಂತ ನೀಟಾಗಿ ಎಲ್ಲದನ್ನು ಒರೆಸ್ಕೊತಾ ಇದ್ದೆ. ನೋಡಿ ನೀಟಾಗಿ ಎಲ್ಲದನ್ನು ಬಿಡಿಸ್ಕೊತಾ ಇದ್ದೆ. ಕನಕಾಂಬರ ಯಾರಿಗೆ ಕಟ್ಟಕ್ಕೆ ಬರಲ್ಲ ಅವರು ಕೂಡ ಈ ವಿಡಿಯೋ ನೋಡಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ನಾನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿದ್ರೆ ಲಾಸ್ಟಲ್ಲಿ ಕನಕಾಂಬರ ಹೂವು ಕಟ್ಟೋದನ್ನು ಕೂಡ ನಾನು ಹಾಕಿದ್ದೀನಿ. ಸ್ಟಾರ್ಟಿಂಗೇ ಹೇಳ್ಬೇಕಿತ್ತು, ಸಾರಿ ಮರ್ತೋಗ್ಬಿಟ್ಟೆ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ನೋಡಿ ಚಿಕ್ಕ ಚಿಕ್ಕ ಗಿಡದಲ್ಲಿ ಕೂಡ ಹೂ ಬಿಡುತ್ತೆ ಈ ಬೇಸಿಗೆಗಾಲದಲ್ಲಿ. ಏಕೆ ಅಂದರೆ ಮಳೆ ಬಿದ್ದಿಲ್ಲ, ಬಿಸಿಲು ಚೆನ್ನಾಗಿ ಬೇಕು ಇದಕ್ಕೆ. ಮಳೆಗಾಲದಲ್ಲಿ ಬಿಡುವಂಥ ಹೂವು ಯಾವುದು ಅಂದರೆ ಮಲ್ಲಿಗೆ ಹೂವು ಮತ್ತು ಕಾಕಡ ಹೂವು ಮತ್ತು ಮಲ್ಲೆ ಹೂವು, ಮಲ್ಲಿಗೆ ಹೂವು, 3 ಗಿಡಗಳು ಚೆನ್ನಾಗಿ ಬಿಡುತ್ತೆ ಮಳೆಗಾಲದಲ್ಲಿ. ಬಿಸಿಲುಗಾಲದಲ್ಲಿ ನೋಡಿ ಈ ಥರ ಕನಕಾಂಬರ ಹೂವು ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ. ಅಂದರೆ ಎಲೆಗೆ ಡೈಲಿ ಬಿಡಿಸ್ತಾಯಿದ್ರೂ ಬಿಡ್ತಾ ಇರುತ್ತೆ. ಬಟ್ ಆದರೆ ಡೈಲಿ ಬಿಡಿಸಲ್ಲ, ವಾರದಲ್ಲಿ 2 ದಿವಸ ಬಿಡಿಸ್ಕೊತೀನಿ. ನೋಡಿ ಅಷ್ಟೆಲ್ಲ ಆದಮೇಲೆ ಈ ಕಡೆ ಗಿಡದ ಹತ್ರ ಬಂದಿದ್ದೆ. ನೋಡಿ ಈ ಥರ ಚೆನ್ನಾಗಿ ಬಿಟ್ಟಿತ್ತು. ಬಿಸಿಲಂತೂ ತುಂಬ ಜಾಸ್ತಿ ಇತ್ತು ಇವತ್ತು, ತುಂಬ ಅಂದರೆ ತುಂಬ ಜಾಸ್ತಿ ಇತ್ತು. ನನಗಂತೂ ಈಚೆ ಕಡೆ ಕಾಲಿಕ್ಕಕ್ಕೆ ಕೂಡ ಕಷ್ಟ ಆಗ್ತಿತ್ತು. ಅಂಥದ್ರಲ್ಲಿ ಏನು ಮಾಡೋದು, ನಾಳೆ ವಾರ ಬೇರೆ, ಪೂಜೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಮತ್ತು ನೀರು ಕಾಯಿಸಿ ಹಂಡೆ ಒಲೆ ಹಚ್ಚಿ ನೀರು ಕಾಯಿಸಿ ಸ್ನಾನ ಮಾಡಿಸಿ ನನ್ನ ಮಕ್ಳುಗಳಿಗೆ ಅವ್ರಿಗೆ ಬೇರೆ ಸ್ನಾನ ಮಾಡಿಸ್ಬೇಕಲ್ಲ, ಲೇಟ್ ಆಗುತ್ತೆ. ಮಧ್ಯಾಹ್ನ ಮೇಲೆ ಹೂವೆಲ್ಲ ಬಿಡ್ಸೋಕ್ಕಾಗಲ್ಲ, ತಂಪೊತ್ತಾದ್ಮೇಲೆ ಅಂದ್ಬಿಟ್ಟು ಬೆಳಗ್ಗೆನೇ ಬಿಡಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಜಗ್ಗಿಟ್ಕೊಂಡು ನಾನು ಬಿಡಿಸ್ಕೊತಾ ಇದ್ದೆ. ಬಟ್ಟೆಗೆ ಹಾಕ್ಕೊಂಡು ಬಿಡಿಸ್ಕೊಬೋದು, ಆದರೆ ಇರ್ಬ ಏನಾದರೂ ಇದ್ದರೆ ಅದು ಬಟ್ಟೆಗೆಲ್ಲ ಹತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಜಗ್ಗಿಟ್ಕೊಂಡು ಬಿಡಿಸ್ಕೊತಾ ಇದ್ದೆ. ನೋಡಿ ಇದು ಲಾಸ್ಟ್ ಗಿಡ, ಇದೊಂದು ಮತ್ತು ಅದ್ರ ಪಕ್ಕದೊಂದು ಗಿಡ ಬಿಡಿಸಿದ್ರೆ ಹಾಗೆ ಹೋಯ್ತು. ನೋಡಿ ಇಷ್ಟೇ. ತುಂಬ ಮತ್ತು ಮೊಗ್ಗಿರೋ ಅಂಥದ್ದನ್ನೆಲ್ಲ ಬಿಡಿಸ್ಕೊಬಾರ್ದು. ಯಾಕೆಂದರೆ ಮೊಗ್ಗಿರೋ ಅಂಥದ್ದು ಬಿಡಿಸಿದ್ರೆ ಬೇಗ ಹೂವು ಬಿಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಬರೀ ಹಳ್ಳಿರೋದು ಮಾತ್ರ, ಅಂದರೆ ಚೆನ್ನಾಗಿ ಹಳ್ಳಿರೋದು, ಅಗ್ಲಕ್ಕೆ ಹಳ್ಳಿರೋದು ಮಾತ್ರ ಬಿಡಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಇನ್ನೂ ಇಷ್ಟು ಗಿಡಗಳು ಬಿಡಿಸ್ಬೇಕು. ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ಬಿಟ್ಟಿರೋದಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಹೂವು ಕಟ್ಟೋದಕ್ಕೂ ಇಷ್ಟ ನನಗೆ, ಮುಡ್ಕೊಳ್ಳೋದಕ್ಕೂ ಇಷ್ಟ, ಮತ್ತು ದೇವ್ರ ಫೋಟೋಗೆ ಇಕ್ಕೋದಕ್ಕೂ ಇಷ್ಟ.
ನೋಡಿ ಆಮೇಲೆ ಈ ತೆಂಗಿನ ಮರದಲ್ಲಿ ಒಂದು ಕಾಯಿ ಬಿದ್ದೋಗಿತ್ತು, ಅದನ್ನು ಕೂಡ ಎತ್ತಿ ಅಲ್ಲಿಗೆ ಹಾಕೋಣ ಅಂತ ಹಾಕ್ತಿದ್ದೆ. ಇದು ಕರಿಬೇವಿನ ಸೊಪ್ಪಿನ ಗಿಡ, ಇದು ರೋಸ್ ಗಿಡ, ಇದು ಎರಡೇ ಎರಡು ಬಿಟ್ಟಿತ್ತು. ಇದು ಅಡಿಕೆ ಮರ, ಇದು ಅದು ತೋರಿಸಿದ್ರಲ್ಲ ಅದು ಕಾಕಡ ಗಿಡ. ಇಲ್ಲಿ ತೋರಿಸ್ತಾ ಇರೋದೇ ಕನಕಾಂಬರ ಗಿಡ. ಎಲ್ಲ ಗಿಡಗಳ್ನೂ ಹಾಕ್ಕೊಂಡಿದ್ದೀವಿ. ಅಂದರೆ ಸ್ವಲ್ಪ ಗಿಡಗಳು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀವಿ. ಮನೆ ಹಿಂದೆ ಸ್ವಲ್ಪ ಸ್ಪೇಸ್ ಇತ್ತು ಅಂತ ಅದಕ್ಕೋಸ್ಕರ ಅಲ್ಲೆಲ್ಲ ಬರೀ ಗಿಡಗಳನ್ನೇ ಹಾಕ್ಕೊಂಡಿದ್ದೀವಿ. ಇನ್ನೂ ಆ ಕಡೆ ಎಲ್ಲ ಗಿಡಗಳು ಜಾಗ ಐತೆ, ಆದರೆ ಗಿಡಗಳು ಹಾಕಿಲ್ಲ. ಆ ಕಡೆ ಮಾತ್ರ ಎಳ್ಳಿ ಗಿಡ, ನಿಂಬೆ ಗಿಡ ಮತ್ತು ಇನ್ನೊಂದು ಸೀಬೆ ಗಿಡ, ಅದು ಅಂದರೆ ಸೀಬೆಕಾಯಿ ಅಲ್ಲಿ ಮೆದೆ ಇದೆಯಲ್ಲ, ಆ ಮೆದೆ ಪಕ್ಕದಲ್ಲಿ ಒಂದು 3-4 ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಸೊಪ್ಪು ನೋಡಿ ಚೆಲ್ಲಿರೋದೆಲ್ಲ ಪೂರ್ತಿ ಅಂದರೆ ಇದು ಏನಂತಾರೆ, ಅದು ತೆನೆ ಬಂದುಬಿಟ್ಟಿರುತ್ತೆ, ಅಂದರೆ ಬೀಜ ಆಗಿಬಿಟ್ಟೈತೆ. ಆ ಬೀಜನೆಲ್ಲ ಒಣಗಿಸಿ ನೀಟಾಗಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಪುನಃ ಮತ್ತೆ ನಾವು ಬೇಕಿದ್ದರೆ ಅದನ್ನು ಚೆಲ್ಬೋದು ಸೊಪ್ಪನ್ನ ಮಳೆಗಾಲದಲ್ಲಿ. ಟ್ಯಾಕ್ಟ್ರ್ ಬರುತ್ತೆ ಇನ್ನೇನು ಉಳ್ಸೋದಕ್ಕೆ ಅಂದ್ಬಿಟ್ಟು ನಾವೇನು ಕಿತ್ತಿರಲಿಲ್ಲ, ಹಾಗೆ ಮಡಗಿದ್ವಿ. ಬೀಜನೆಲ್ಲ ಕಿತ್ಕೋಬೇಕು, ಆದರೆ ಕಿತ್ತಿರಲಿಲ್ಲ. ನೋಡಿ ಇಷ್ಟೆಲ್ಲ ಹೂವು ಎಲ್ಲ ಬಿಡಿಸ್ಕೊಂಡ್ವಿ ನೋಡಿ ನೀಟಾಗಿ. ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ನೀಟಾಗಿ ಬಿಡಿಸ್ಕೊಂಡೆ. ಅವತ್ತೆಲ್ಲ ನಾನು ಇದನ್ನು ಕೋಲ್ಗುದ್ಲಿಲಿ ಸ್ವಲ್ಪ ಗುಣಿ ಮಾಡಿದ್ನಲ್ಲ, ಅದಕ್ಕೋಸ್ಕರ ಇವಾಗ ನೀರೆಲ್ಲ ನಿಂತ್ಕೊಳುತ್ತಲ್ಲ, ಅದಕ್ಕೆ ಚೆನ್ನಾಗಿ ಬಿಡ್ತೈತೆ. 2 ದಿವಸ ಮಳೆ ಬೇರೆ ಬಿತ್ತಲ್ಲ, ತುಂಬ ಚೆನ್ನಾಗಿ ಗಿಡಗಳಾಗಿತ್ತು ನೋಡಿ. ಈಗ ಇದೆಲ್ಲ ಬಿಡಿಸಿದ್ದಾಯಿತು, ಇವಾಗ ಕಟ್ಟೋಣ ಅಂತ ಕಟ್ತಾಯಿದ್ದೀನಿ. ನೀವು ಬೇಕಿದ್ರೆ 3-4 ಥರ ಕಟ್ಬೋದು. ನನಗೆ ಯಾವ್ದು ಈಸಿ ಮೆಥಡ್ ಅನಿಸುತ್ತೋ ಅದ್ರಲ್ಲಿ ನಾನು ಕಟ್ತಾಯಿದ್ದೀನಿ. ನಿಮಗೂ ಬೇಕಿದ್ದರೆ ಈ ವಿಡಿಯೋನ ಶೇರ್ ಮಾಡ್ತೀನಿ, ನೀವು ಬೇಕಿದ್ದರೆ ಇದನ್ನು ಕಲಿಬೋದು. ತುಂಬ ಈಸಿಯಾಗಿ ಕಟ್ಬೋದು. ನಾನಂತೂ ತುಂಬ ದಟ್ಟಕ್ಕಂದರೆ ದಟ್ಟಕ್ಕೆ ಕಟ್ತೀನಿ. 1-2 ಮೊಳ ಆಗೋ ಹೂವನ್ನ ನಾನು ಒಂದೇ ಮೊಳಕ್ಕೆ ಮಾಡ್ತೀನಿ, ಆ ಥರ ಕಟ್ತೀನಿ. ಅದಕ್ಕೋಸ್ಕರ ನಮ್ಮ ಮನೇಲೆಲ್ಲ ಬೈತಿರ್ತಾರೆ, ಆದರೂ ನನಗೆ ಆ ಥರ ಮಾಡ್ಕೊಳ್ಳೋದಕ್ಕೆ ಇಷ್ಟ. ನೋಡಿ ಈ ಥರ ಒಂದಾದಮೇಲೆ ಒಂದನ್ನು ನೀಟಾಗಿ ಜೋಡಿಸ್ಕೊಬೇಕು, ಎರಡೆರಡು ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಜೋಡಿಸ್ಕೊಳ್ಳಿ. ನಾನು ಇಲ್ಲಿ ಎರಡೆರಡನ್ನೇ ಜೋಡಿಸ್ಕೊಳ್ಳೋದು ಯಾವಾಗಲೂ. ನೋಡಿ ಈ ಥರ ರೌಂಡ್ ಹಾಕ್ಬಿಟ್ಟು ಮೇಲೆ ಹಿಂಗೆ ಉಲ್ಟಾ ಬೇಕಾದರೂ ಹಾಕ್ಬೋದು. ಅದನ್ನು ಬೇಕಾದ್ರೆ ಕೈನೇ ಇನ್ನೊಂದು ಸತಿ ಹಿಂಗೆ ಟರ್ನ್ ಮಾಡಿ ಬೇಕಿದ್ದರೂ ನೀವು ಟ್ರೈ ಮಾಡ್ಬೋದು. ನನಗೆ ಇದೇ ಈಸಿ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಇದನ್ನೇ ಟ್ರೈ ಮಾಡೋದು ಯಾವಾಗ್ಲೂ. ನೋಡಿ ಇನ್ನೊಂದು ಸತಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ ಈ ಥರ ಹಿಂದ್ಗಡೆಗೆ ನಾಟ್ ಹಾಕ್ಬಿಟ್ಟು ಆಮೇಲೆ ಆ ಕಡೆಯಿಂದ ಹಿಂಗೆ 2 ಸುತ್ತಿಬಿಟ್ಟು ಆ ಮೇಲ್ಗಡೆ ಹೂವಕ್ಕೆ ಸುತ್ತಿದ್ರೆ ಹಾಗೆ ಹೋಯಿತು, ನೀಟಾಗಿ ಕೂತ್ಕೊಳ್ಳುತ್ತೆ. ಸ್ಟಾರ್ಟಿಂಗ್ ಕಲಿಯೋದಕ್ಕೆ ತುಂಬ ಕಷ್ಟ ಅನಿಸುತ್ತೆ. ನಾನು ಕೂಡ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ತುಂಬ ಕಷ್ಟ ಅನಿಸ್ತಿತ್ತು, ಆದರೆ ನಾನು 5th ಹೂವು ಕಟ್ಟೋದನ್ನ ಕಲ್ತಿದ್ದೆ. ನನಗೇನು ಕಷ್ಟ ಅಂತ ಅನಿಸಿಲ್ಲ. ಇವಾಗ ಕಲಿತಿರೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು 1 ವಾರ. ಅಂದರೆ ವೇಸ್ಟ್ ಬಟ್ಟೆ ಅಥವಾ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಆಮೇಲೆ ಅದನ್ನು ಕಲಿತಾ ಹೋದರೆ ಆಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಕಲಿಯೋದು ಬಂದ್ಬಿಡುತ್ತೆ. ಈ ಥರನೇ ಈಸಿಯಾಗಿ ಮಲ್ಗೆ ಹೂವು ಎಲ್ಲದನ್ನು ನೀಟಾಗಿ ಕಟ್ಬೋದು 10 ನಿಮಿಷದಲ್ಲಿ. ನೋಡಿ ನಿಮ್ಗೆ ತೋರಿಸ್ಬೇಕು ಈ ವಿಡಿಯೋದಲ್ಲಿ, ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಇಷ್ಟು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ. ಈ ಥರ 2 ಇಟ್ಬಿಟ್ಟು ಆಮೇಲೆ ಅದನ್ನು ಹಿಂದಕ್ಕೆ ನಾಟ್ ಹಾಕಿದ್ರೆ ಮುಂದಕ್ಕೆ ಹಿಂದಕ್ಕೆ 2ಕ್ಕೂ ಸುತ್ತಿ ಆಮೇಲೆ ಬೇಕಿದ್ದರೂ ನಾಟ್ ಹಾಕ್ಬೋದು, ಇಲ್ಲಾಂದರೆ ಹಿಂದೆ ಸುತ್ತಿ ಮುಂದ್ಗಡೆಗೆ ನಾಟ್ ಹಾಕ್ಬೋದು. ನೋಡಿ ಈ ಥರ ನೋಡಿ ಹಿಂಗೆ 2 ಸತಿ ಸುತ್ತಿ ಈ ಥರ ನಾಟ್ ಹಾಕೋದ್ರಿಂದ ಹೂವು ಬೀಳಲ್ಲ, ಮತ್ತು ಆ ಕಡೆ ಈ ಕಡೆ ಹೋಗಲ್ಲ, ಸ್ಪಷ್ಟವಾಗಿ ಕೂತ್ಕೊಳ್ಳುತ್ತೆ. ಮತ್ತು ನಮ್ಮ ಕೈ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲಕ್ಕೂ ನೀಟಾಗಿ ಜೋಡಿಸ್ಕೊಂಬಿಟ್ರೆ ಆಮೇಲೆ ಹಿಂದ್ಗಡೆಯಿಂದ ಬಿಡ್ತಾ ಹೋದರೆ ಹೂವು ಚೆನ್ನಾಗಿ ಬರುತ್ತೆ. ಅದೊಂದು ಟ್ರಿಕ್ ಇದೆ ಇದು ಹೂವು ಕಟ್ಟೋದಕ್ಕೆ. ಬೇಕಿದ್ದರೆ ಇಲ್ಲಿಂದನೇ ಬಿಡ್ತಾ ಹೋದ್ರೂ ಚೆನ್ನಾಗೇ ಕಾಣಿಸುತ್ತೆ, ಆದರೆ ನನಗೆ ಇಲ್ಲಿಂದ ಬಿಡೋದಿಲ್ಲ. ನಾನು ಪೂರ್ತಿ ಕೈ ತುಂಬ ತುಂಬಿಕೊಂಡು ಆಮೇಲೆ ನಾನು ಅದನ್ನು ಬಿಡ್ತಾ ಹೋಗ್ತೀನಿ, ಆವಾಗ ನನಗೆ ಕಂಫರ್ಟೇಬಲ್ ಅನಿಸುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಅನಿಸುತ್ತೋ ಆ ಥರನೇ ನೀವು ಕಲಿತಾ ಹೋದರೆ ತುಂಬ ಈಸಿಯಾಗಿ ಕಲಿಬೋದು ನೀವು ಕೂಡ. ನೋಡಿ ಇಷ್ಟೇ.